ಮಗ ನಾನೇ ನಿಂಗೆ ಫೋನ್ ಮಾಡಬೇಕು ಅಂತಿದ್ದೆ. ಮರಯ್ಯ ಎಲ್ಲೋ ಇದೆಯಾ? ನೀನು ಆದಷ್ಟು ಬೇಗ ಮನೆಗೆ ಬಂದ್ಬಿಡು. ಸುಬ್ಬಿ ನಂಗೆ ಇಲ್ಲೇ ಆವಾಜ್ ಆಗ್ತಿದ್ದಾಳೆ, ಆಕಾಶ್ ಅಂಕಲ್ನ ಕರ್ಸು, ನನಗೆ ಆಟ ಆಡಬೇಕು ಅಂತ. ಹೌದಾ ಮಗ, ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು ಕಣೋ. ಸರಿ, ನೀನು ಫಸ್ಟ್ ಮನೆಗೆ ಬಾ, ಇಲ್ಲೇ ಮಾತಾಡೋಣ. ಮಗ ನಾನು ಅಲ್ಲಿಗೆ ಬರೋಕ್ಕಾಗಲ್ಲ, ನಾನು ಹೇಳೋ ಜಾಗಕ್ಕೆ ನೀನು ಬರ್ತೀಯಾ? ಎಲ್ಲಿಗೆ ಬರಬೇಕು? ಅದೆಲ್ಲ ಆಗಲ್ಲ ಮರ, ನೀನೇ ಇಲ್ಲಿಗೆ ಬಾ ಪ್ಲೀಸ್ ಕಣೋ, ಇಂಪಾರ್ಟೆಂಟ್ ಮ್ಯಾಟರು. ನಾನು ಹೇಳಿದ ಜಾಗಕ್ಕೆ ಬಾರೋ. ಏನಾಯ್ತು? ಎಲ್ಲ ಓಕೆ ತಾನೆ? ಎಲ್ಲ ಓಕೆ. ನಾನು ಲೊಕೇಶನ್ ಕಳಿಸ್ತೀನಿ, ನೀನು ಬಾ. ಆಯ್ತಪ್ಪ, ಸರಿ ಬರ್ತೀನಿ, ಬಾಯ್. ಏನಂತೆ? ಅದು ಆಕಾಶ್ ಅಂಕಲ್ಗೆ ಏನೋ ಇಂಪಾರ್ಟೆಂಟ್ ಕೆಲಸ ಇದೆಯಂತೆ, ಅದಕ್ಕೆ ನಾನೇ ಅಲ್ಲಿಗೆ ಹೋಗ್ಬೇಕು. ಸಂಜೆ ಬರ್ಬೇಕಾದ್ರೆ ನಾನೇ ಅವನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಆಕಾಶ್ ಅಂಕಲ್ ಅಸ್ತಿನ ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಸುಬ್ಬಿ. ನೀನು ಅಪ್ಪನ ಹೋಗೋದ್ ಬಿಡ್ಬೇಡ. ಏನ್ ಸುಮ್ನೆ ನಿಂತಿದ್ಯಾ? ಅಪ್ಪನ ತಪ್ಕೊಂಡ್ ಕೇಳು. ನೀನ್ ಎಲ್ಲೂ ಹೋಗ್ಬೇಡ. ಏನಾಯ್ತು ಪುಟ ನಿಂಗೆ? ಯಾರಾದ್ರೂ ಬೈದ್ರಾ, ಎದುರ್ಸಿದ್ರಾ, ಅಥವಾ ನಿನ್ ಜೊತೆ ಆಟ ಆಡ್ಬೇಕಾ? ಆದ್ರೆ ಪುಟ, ನನಗೆ ಇವತ್ತು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಅಷ್ಟರಲ್ಲಿ ನೀನು ಓದೋದು ಬರೆಯೋದು ಎಲ್ಲ ಕಂಪ್ಲೀಟ್ ಮಾಡ್ಬಿಡು, ಆಮೇಲೆ ಫುಲ್ ಡೇ ನಿನ್ ಜೊತೆ. ಓಕೆ, see you soon. ಅಪ್ಪನ ತಡೆಯಕ್ಕೆ ಆಗಿಲ್ಲ ನಿನ್ ಕೈಯಲ್ಲಿ. ಹಾಯ್. ಏನಿದು ಸಾಹೇಬ್ರು ಇಷ್ಟೊಂದು ಸೀರಿಯಸ್ ಆಗಿದ್ದಾರೆ? ಹಾಗೇನಿಲ್ಲ ಸೀತಾ, ನನಗ್ ಗೊತ್ತಾಗಲ್ವಾ ಅದೇನು ಯೋಚನೆ ಮಾಡ್ತಿದಾರ ಅಂತ ಹೇಳಿ. ಅಶೋಕ್ ಫೋನ್ ಮಾಡಿದ್ದ ಸೀತಾ, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಬರಕ್ ಹೇಳ್ದ, ಬಟ್ ತುಂಬಾ ಟೆನ್ಷನ್ ಅಲ್ಲಿದ್ದ. ಏನ್ ವಿಷಯ ಇರಬೇಕು ಅಂತ ಯೋಚನೆ ಮಾಡ್ತಿದ್ದ ಅಷ್ಟೇ. ನಿಮಗೂ ಅಶೋಕ್ಗೂ ಆಫೀಸ್ ಟೆನ್ಷನ್ ಬಿಟ್ರೆ ಇನ್ನೇನಿರುತ್ತೆ ಹೇಳಿ? ಕರೆಕ್ಟ್ ಸೀತಾ. ಆಕ್ಚುಲಿ ನಮ್ಮ ಆಫೀಸಲ್ಲಿ ಒಂದು ಸೀನಿಯರ್ ಎಂಪ್ಲಾಯ್ ಇದ್ರು, ಸಿಕ್ಕಾಪಟ್ಟೆ ಒಳ್ಳೆ ಎಂಪ್ಲಾಯ್. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಪ್ರಾಬ್ಲಮ್ ಇರ್ತಾ ಇರ್ಲಿಲ್ಲ. ಅವ್ರಿಗೆ ಪ್ರಮೋಷನ್ ಕೊಟ್ವಿ, ಒನ್ ಆಫ್ ದ ಬೋರ್ಡ್ ಮೆಂಬರ್ ಆಗಿ ಅಪಾಯಿಂಟ್ ಕೂಡ ಮಾಡ್ಕೊಂಡ್ವಿ. ಆಮೇಲೆ ಆಫೀಸ್ಗೆ ಬರೋದನ್ನೇ ನಿಲ್ಸ್ಬಿಟ್ರು, ಇದಕ್ಕಿದಂಗೆ ಕೈ ಕೊಟ್ಬಿಡೋದಾ? ನನ್ನೇ ಆಡ್ಕೋತೀರಾ? ಮತ್ ಇನ್ನೇನ್ ಸೀತಾ, ಮದುವೆ ಆದಾಗಿಂದ ಗಂಡ ಮಗಳು ಸಂಸಾರ ಇದೇ ಆಯ್ತು, ಆಫೀಸ್ ಕಡೆ ತಲೆನೇ ಹಾಕಲ್ಲ ಅಂತೀರಾ? ಏನ್ ಮಾಡೋದು, ನೀವ್ ಆಫೀಸ್ ಕೆಲಸ ಎಲ್ಲ ನೋಡ್ಕೋತೀರಾ, ನಾನ್ ಮನೆ ಕೆಲಸ ನೋಡ್ಕೋತಿದ್ದೀನಿ. ಸುಮ್ಮನೆ ರೇಗಿಸ್ದೆ ಸೀತಾ, ನೀವು ಆರಾಮಾಗಿ ಮನೇಲಿ ರೆಸ್ಟ್ ಮಾಡ್ಕೊಂಡಿರಿ. ಆಫೀಸ್ ಕೆಲಸ ಎಲ್ಲ ನಾನು ನೋಡ್ಕೊಂಡು ಮುಗಿಸ್ಕೊಂಡ್ ಬರ್ತೀನಿ. ಈಗ ಫಸ್ಟ್ ಹೋಗಿ ಅಶೋಕನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಓಕೆ, ಬಾಯ್ ಬಾಯ್ ಬಾಯ್. ಏನ್ ಮಾಡ್ತೋಯ್ತಾ? ಏನು ಮರ್ತಿಲ್ವೇ? ಕೀ, ಕಾರ್ ಕೀ, ವಾಚು, ಏರ್ಪೋರ್ಟ್ಸು, ಫೋನು ಎಲ್ಲ ತೊಗೊಂಡಿದ್ದೀನಿ. ಎಲ್ಲ ತಗೊಂಡ್ರ? ಹಾ, ಏನು ಮರ್ತಿಲ್ಲ. ವಾಲೆಟು ತೊಗೊಂಡಿದ್ದೀನಿ. ಸರಿ ಹೋಗಿ. ಓಕೆ, ಬಾಯ್. ನಾನು ಏನ್ ಬೇಕಾದ್ರೂ ಮರಿಬೋದು ಸೀತಾ, ಆದ್ರೆ ಹೊರಗೆ ಹೋಗ್ಬೇಕಾದ್ರೆ ಇದನ್ನ ಮಾತ್ರ ಮರೆಯೋದಿಲ್ಲ. ಬಾಯ್. ಹೇಳಿ ಸೀತಾ. ಹಲೋ ರಾಮ್, ನಮ್ ಕೆಲ್ಸ ಮುಗೀತಾ? ಇಲ್ಲ, ಯಾಕೆ? ಇಲ್ಲಿ ಸಿಹಿ ಹಠ ಮಾಡ್ತಿದ್ದಾಳೆ ನೀವ್ ಬೇಕು ಅಂತ. ಅವ್ರು ಲೇಟಾಗಿ ಬರ್ತಾರೆ ಅಂತ ಹೇಳಿದ್ರೆ ಕೇಳ್ತಿಲ್ಲ, ಮುಖ ಉದಿಸ್ಕೊಂಡ್ ಕೂತಿದ್ದಾಳೆ. ನೀನ್ ಬರೀತಾ ಇರು, ಅಪ್ಪ ಬರ್ತಾರೆ ಅಂತ ನಾನು ಡೈವರ್ಟ್ ಮಾಡಕ್ ನೋಡ್ದೆ. ಅಪ್ಪ ಬಂದ್ಮೇಲೆ ನಾನು ಅಪ್ಪ ಅಂತ ಬರೆಯೋದು ಅಂತ ಹೇಳ್ತಿದ್ದಾಳೆ. ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಅದಕ್ಕೆ ಕಾಲ್ ಮಾಡ್ದೆ. ಸುಬ್ಬಿ ಈಗ ನನ್ನ ಅಪ್ಪ ಅಂತ ಒಪ್ಕೋತಾ ಇದ್ದಾಳೆ. ಅವಳು ನನ್ನ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಈಗ ನಾನು ಅಲ್ಲಿಗೆ ಹೋಗದೆ ಇದ್ರೆ ಅವಳಿಗೆ ಹರ್ಟ್ ಆಗುತ್ತೆ. ನಿಮ್ ಕೆಲಸ ಮುಗ್ದಿದ್ರೆ ಬನ್ನಿ ರಾಮ್, ಇಲ್ಲಾಂದ್ರೆ ಪರವಾಗಿಲ್ಲ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ರಾಮ್, ನಾನು ಹೇಳೋದು ಕೇಳಿಸ್ತಿದ್ಯಾ? ಸರಿ ಸೀತಾ, ನಾನು ಈಗಲೇ ಬರ್ತೀನಿ. ಸರಿ ರಾಮ್, ಓಕೆ ಬಾಯ್. ಅಪ್ಪ ಬರ್ತಾರಾ? ಬಂದೇ ಬರ್ತಾರೆ. ನಿನ್ನ ಆಟಕ್ಕೆ ಯಾರೇ ಇದ್ರು ಸೋಲ್ಬೇಕು ತಾನೆ.
ಆದ್ರೂ ಹೀಗೆಲ್ಲ ಮಾಡೋದು ತಪ್ಪು ಕಣೆ. ಅವ್ರವ್ರ ಕೆಲಸ ಇರುತ್ತೆ ಅಲ್ವಾ. ಯಾವತ್ತೂ ಮಾಡಲ್ಲ ಸೀತಮ್ಮ, ಅದೇ ನನ್ಗೆ ಇವತ್ತು ಅಪ್ಪ ಬೇಕೇ ಬೇಕು. ಅವ್ರು ಬರ್ತಾರೆ ಅಂತ ಹೇಳಿದ್ನಲ್ಲೇ, ಅದನ್ನ ನಗ್ನಾಗ್ತಾ ಹೇಳ್ಬೋದು ತಾನೆ. ಅಪ್ಪ ಬೇಕು. ಇದು ನನಗೆ ಗೊತ್ತಿರೋ ರೋಡು, ಆದ್ರೂ ಯಾಕೆ ಇಲ್ಲೇ ಸುತ್ತಾ ಇದ್ದೀನಿ? ಇನ್ನೇನು ಸಂಜೆ ಆಗೋಗುತ್ತೆ. ಸಂಜೆ ಆದರೆ ಅಸ್ಥಿ ವಿಸರ್ಜನೆ ಮಾಡೋಕ್ಕಾಗಲ್ಲ. ದೇವ್ರೇ, ಇದು ಯಾಕೆ ಹೀಗಾಗ್ತಿದೆ? ಪ್ಲೀಸ್ ಹೆಲ್ಪ್ ಮೀ. ನಾನು ಆದಷ್ಟು ಬೇಗ ರಾಮ್ ಇರೋ ಕಡೆ ಹೋಗಬೇಕು. ಅಕ್ಕೋಶ್ ಅಂಕಲ್, ನಿಮ್ಮನ್ನು ನೋಡಿದ್ರೆ ಪಾಪ ಅನ್ಸುತ್ತೆ. ದೇವ್ರಿ ಯಾಕೆ, ನಾನೇ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಬಿಡಿ. ಹಬ್ಬ, ಅಂತೂ ಈ ರೋಡಿಗೆ ಬಂದೆ. ಇವಾಗ ಬೇಗ ರಾಮ್ ಇರೋ ಕಡೆ ಹೋಗ್ಬೇಕು. ಹೋಗಿ ಹೋಗಿ ಅಂಕಲ್, ಅಪ್ಪ ನಿಮ್ಗೆ ಸಿಗಲ್ಲ. ಆಲ್ರೆಡಿ ಸುಬ್ಬಿ ಅಪ್ಪನ ಮನೆ ಕರ್ಸ್ಕೊಂಡಿರ್ತಾಳೆ.